ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿಗೊಂದು ಗುಡ್ಡು ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆ ಅನಿವಾಸಿ ಭಾರತೀಯನಾಗಿ ರಶೀದ್ ಅವರಿದ್ದಾರೆ. ನೀವು ಹಲವು ವರ್ಷಗಳಿಂದ ಗಲ್ಫ್ನಲ್ಲಿ ದುಡಿದಿದ್ದೀರಿ. ನಿಮ್ಮ ಅನುಭವಗಳು ಏನು? ನಾನು ಕತರ್ ಗ್ಯಾಸಲ್ಲಿ ಮತ್ತೆ ಚಿಯೋಡ ಅಂತ CTJ ಚಿಯೋಡ ಟೆಕ್ನಿಕ್ ಜಾಯಿಂಟ್ ವೆಂಚರ್ ಗ್ಯಾಸ್. ಹೌದು, ಅದು ಯಾವುದಕ್ಕೆ ಬಳಕೆ ಮಾಡ್ತಾರೆ? CNG ಆಗಿ. ಹೌದು, ಇಲ್ಲಿಂದ ಭಾರತಕ್ಕೆ ಕೆಲವು ಅಲ್ಲಿಂದ ಕತ್ತರಿಂದ ಭಾರತಕ್ಕೆ ಬರ್ತಿತ್ತು. ನಾವು ಮತ್ತೆ ನಮ್ಗೆ 10-12 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು. ನಂತರ ಡಾಕ್ಯುಮೆಂಟ್ ಕಂಟ್ರೋಲ್ ಆಗಿ ನಾನು ಡಾಕ್ಯುಮೆಂಟ್ ಕೆಲಸವನ್ನ ಹೇಗೆ ಸಂಪಾದಿಸಿದ್ವಿ? ಅಂದ್ರೆ ನಾವು ಬೇರೆ ನಾವು ಕೇಳಿ ಅವರ ಕೆಲಸ ಮಾಡೋದನ್ನು ನಮ್ಮ ಗೆಳೆಯರು ನೋಡಿ ಜನರು ಕೇಳಿದೆ. ಅದು ಸ್ವಲ್ಪ ಅದ್ರಲ್ಲಿ ನಾವು ಇದೊಂದು ಪ್ರೊಸೀಜರ್ ಉಂಟು, ಹೇಗೆ ಅದ್ರಲ್ಲಿ ನಾನು ಟ್ರೈ ಮಾಡಿದೆ. ಸಿಸ್ಟಮ್ ಅಲ್ಲಿ ನಾನು ಸ್ವಲ್ಪ ಇದು ಮಾಡಿದೆ. ಸಿಸ್ಟಮ್ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಒಂದು ಡಾಕ್ಯುಮೆಂಟೇಷನ್ಗೆ ಜಾಸ್ತಿ ಕಂಪ್ಯೂಟರ್ ಅಲ್ಲೇ ಮಾಡಲಿಕ್ಕೆ, ಡಾಕ್ಯುಮೆಂಟ್ ರಿಸೀವ್ ಮಾಡಲಿಕ್ಕೆ, ಸಬ್ ಕಾಂಟ್ರಾಕ್ಟ್ ರಿಸೀವ್ ಮಾಡುವುದು, ಸ್ಕ್ಯಾನ್ ಮಾಡುವುದು, ಅದನ್ನು ಪೇ ಚೆಕಿಂಗ್ ಮಾಡುವುದು. ಅದು ಈಚ್ ಫೋಲ್ಡರ್ ಅಲ್ಲಿ ನಾವು ಇಡಬೇಕಂದ್ರೆ ಇಂಜಿನಿಯರ್ಸ್ಗೆ ಅದು ಬೇರೆ ಬೇರೆ ಇಂಜಿನಿಯರ್ ಇರ್ತಾರೆ. ಎಲೆಕ್ಟ್ರಿಕಲ್ ಇಂಜಿನಿಯರ್, ವೆಂಡರ್ ಇಂಜಿನಿಯರ್, ಮತ್ತೆ ವೆಂಡರ್ ಆಗಿ ಡಾಕ್ಯುಮೆಂಟ್ ಇರ್ತದೆ. ಅದಕ್ಕೆ ವೆಂಡರ್ ಡಾಕ್ಯುಮೆಂಟ್ ಫೋಲ್ಡರ್ ಹಾಕಬೇಕು, ಇಂಜಿನಿಯರ್ ಡಾಕ್ಯುಮೆಂಟ್ ಹಾಕಬೇಕು. ಜಸ್ಟ್ ಇಮೇಲ್ ಲಿಂಕ್ ಕಳಿಸ್ತೇವೆ. ಯಾರಿಗೆ ತಿಳಿಸ್ತೀವಿ? ಇಂಜಿನಿಯರ್ಸ್ಗೆ. ನಿಮ್ಮ ಡಾಕ್ಯುಮೆಂಟ್ ಇದರಲ್ಲಿ ಲಭ್ಯವಿದೆ ಅಂತ ಅವ್ರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ಡಾಕ್ಯುಮೆಂಟ್ ನಮಗೆ ಅದರಲ್ಲೇ ಸ್ಕ್ಯಾನ್ ನಮಗೆ ತಿರುಗಿ ಕೊಡ್ತಾರೆ. ಡಾಕ್ಯುಮೆಂಟ್ ಇದನ್ನು ಸರಿ ಮಾಡಲಿಕ್ಕೆ ಮಾಡಿ ಸ್ಕ್ಯಾನ್ ಮಾಡಿ ಆ ಫೋಲ್ಡರ್ಗೆ ಹಾಕಿ ಅದು ಈಚ್ ಫೋಲ್ಡರ್ಗೆ ನಾವು ಹಾಕಬೇಕು. ಇಂಜಿನಿಯರ್ ಅಂದರೆ ಪೈಪಿಂಗ್ ಇರ್ತದೆ, ಎಲೆಕ್ಟ್ರಿಕಲ್ ಇರ್ತದೆ, ಹಲವು ಇದು ಇರ್ತದೆ. ಅದನ್ನು ಇದನ್ನು ನಾವು ತಪ್ಪದೆ ಹಾಕಬೇಕು. ಹೀಗೆ ಡಾಕ್ಯುಮೆಂಟ್ ಕಂಟ್ರೋಲ್ ಜಾಬ್ ಮಾಡಿ ನಾನು ಅಲ್ಲಿ ಪ್ರೊಜೆಕ್ಟ್ ಮುಗಿದ ನಂತರ ನಾವು ಊರಿಗೆ ಬಂದೆ. ಆಫೀಸರ್ ಕೆಲಸಗಳನ್ನ ಅಂದ್ರೆ ಆಫೀಸ್ನಲ್ಲಿ ನಿರ್ವಹಣೆ ಕೆಲಸಗಳನ್ನ ನೀವು ಮಾಡಿದ್ರಿ ಅಂತ ಹೇಳ್ತಾ ಇದ್ದೀವಿ. ಹೌದು, ಇದನ್ನ ಹೇಳ್ತಿರೋದು ಅಬುದಾಬಿಯ ಸ್ಟೋರಿ ಹೇಳುದು. ಅಂದ್ರೆ ಇದು ಕುವೈಟ್ ಕತ್ತರಲ್ಲಿ ನನಗೆ ಅಷ್ಟು ಇದು ಕಾಣಲಿಲ್ಲ. ಅದು ಅಬುದಾಬಿನ ಲಾಸ್ಟ್ ಟೈಮ್ ಮೊನ್ನೆ ಹೋಗಿ ಬಂದು ಒಂದು 2 ವಾರ ಮುಂಚೆ ನಾನು ಅಬುದಾಬಿಯಲ್ಲಿದ್ದೆ. ವೀಕ್ಷಕರೇ, ಈವರೆಗೆ ತನ್ನ ಅನಿವಾಸಿ ಜೀವನದ ಕೆಲವು ಅನುಭವಗಳನ್ನ ನಮ್ಮ ಮುಂದೆ ರಶೀದ್ ಅವರು ವಿವರಿಸಿದ್ದಾರೆ. ಈ ಹೊತ್ತಿನ ಚರ್ಚೆ ಇಷ್ಟೇ. ನಾನು ಅರಫ ಮಂಚಿ. ಜೈ ಭಾರತ್.